ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ವಿಡಿಯೋ ನೋಡ್ತಾ ಇರೋದು ತುಳಸಿ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೋಡ್ತಾ ಇದೀವಿ. ಅಂದ್ರೆ ಎ ಟು ಝೆಡ್, ಮಣ್ಣಿಂದ ಹಿಡಿದು ಬಿಸಿಲು ತನಕನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಒಳ್ಳೇದೊಂದು ಟಾನಿಕ್ ಹೇಳ್ತೀನಿ ನಾನು ನಿಮಗೆ. ಈ ಗಿಡಕ್ಕೆ ಬೇಕಾಗೋ ಒಂದು ಟಾನಿಕ್ ಹೇಳ್ತೀನಿ. ಹಾಗೆ ಗಿಡ ಯಾಕೆ ಒಣಗುತ್ತೆ ಅಂತ ಹೇಳ್ತೀನಿ. ಯಾವ ಥರ ರೋಗ ಬಂದಾಗ ಏನು ಮಾಡ್ಬೇಕಂತ ಹೇಳ್ತೀನಿ. ಯಾವ ಥರದ ಮಣ್ಣು ತಗೊಳ್ಬೇಕಂತ ಹೇಳ್ತೀನಿ. ಯಾವ ಥರದ ಪಾಟ್ ತಗೊಬೇಕಂತ ಹೇಳ್ತೀನಿ. ಗಿಡ ಒಣಗಕ್ಕೆ ರೀಸನ್ ಏನಂತ ಹೇಳ್ತೀನಿ. ಇದೆಲ್ಲದನ್ನು ನೋಡ್ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡ್ಬೇಕು. ಓಕೆನಾ? ಸರಿ. ಈಗ ತುಳಸಿ ಗಿಡ ನೆಟ್ಟೋರ್ ದೊಡ್ಡ ಸಮಸ್ಯೆ ಏನಂದ್ರೆ ಇದ್ದಕ್ಕಿದ್ದಂತೆ ಗಿಡ ಒಣಗಿ ಹೋಗೋದು. ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ, ಮಣ್ಣು ಗಟ್ಟಿಯಾಗಿದ್ರೆ, ಆ ಮಣ್ಣಲ್ಲಿ ಯಾವುದೇ ತರದ್ದು ಪೋಷಣೆ ಇರ್ಲಾರ್ದಿದ್ರೆ ಅಥವಾ ಜಾಸ್ತಿ ಕಂಪೋಸ್ಟ್ ಹಾಕಿದ್ರೆ ಅಂತ ಗಿಡಗಳು ಒಣಗಿ ಹೋಗೋಕೆ ಚಾನ್ಸಸ್ ಇರುತ್ತೆ. ನೀವೇನ್ ಮಾಡ್ಬೇಕು, ಆದಷ್ಟು ಕಮ್ಮಿ ಗೊಬ್ಬರ ಹಾಕ್ಬೇಕು. ತುಳಸಿ ಗಿಡ ತುಂಬಾ ಸೂಕ್ಷ್ಮವಾಗಿದ್ದ ಗಿಡ ಇದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಗಿಡ ಒಣಗೋಗುತ್ತೆ, ಎಲೆಗಳೆಲ್ಲ ಉದುರಿ ಹೋಗುತ್ತೆ. ಇದಕ್ಕೆ ಜಾಸ್ತಿ ಕಾಣಿಸ್ಕೊಳ್ಳೋ ಸಮಸ್ಯೆ ಯಾವುದಂದ್ರೆ ಫಂಗಸ್ ಬರ್ತಿರತ್ತೆ ಅಥವಾ ಇರುವೆಗಳು ಕಾಣಿಸ್ತಾ ಇರತ್ತೆ. ಇಂಥದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಲೋಟ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಒಂಚೂರು ಸ್ವಲ್ಪ ಡಿಟರ್ಜೆಂಟ್ ಪೌಡರ್, ಒಂಚೂರು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಆ ಗಿಡದ ಮೇಲೆ 2 ದಿವಸಕ್ಕೆ ಒಂದ್ಸತಿ ಸ್ಪ್ರೇ ಮಾಡ್ತಾ ಇದ್ರೆ ನಿಮಗೆ ಈ ಇರುವೆಗಳ ಕಾಟ ಇರಲ್ಲ, ಆಫಿಡ್ಸ್ ಸಮಸ್ಯೆ ಬರಲ್ಲ. ಅದು ಮಾತ್ರ ಜಾಸ್ತಿ ಬಿಸಿ ನೀರು ತಗೊಬೇಡಿ, ಆದಷ್ಟು ಕಮ್ಮಿ ಬಿಸಿ ಇರಲಿ. ಮತ್ತೆ ನರ್ಸರಿಯಿಂದ ತಂದ ಗಿಡಗಳಿಗೆ ಮಣ್ಣು ಯಾವ ಥರ ಇರಬೇಕಂತ ವೆಲ್ ಡ್ರೈನ್ ಸಾಯಿಲ್ ಇರಬೇಕು. ಅಂದರೆ ಗಿಡದಲ್ಲಿ ನೀರು ಹಾಕಿದಾಗ ನೀರು ನಿಂತಿರಬಾರ್ದು. ಅದಕ್ಕೆ ಮರಳಾಗಲಿ ಅಥವಾ ಒಂಚೂರು ಇದ್ದರೆ, ನಿಮ್ಮ ಹತ್ರ ಮರಳಿಲ್ಲ ಅಂತ ಹೇಳಿದ್ರೆ ಒಂಚೂರು ಬೇಕಾದ್ರೆ ಕೋಕೋಪೀಟ್ ಹಾಕ್ಕೊಳ್ಳಿ. ಆವಾಗಲೇ ಆ ಗಿಡದಲ್ಲಿ ನೀರು ನಿಂತ್ಕೊಳ್ಳಾರ್ದೆ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ, ಇದು ನನ್ನ ಮನೇಲಿರೋ ತುಳಸಿ ಗಿಡ ಹೊಸದಾಗಿ ನೆಟ್ಟಿದ್ದು. ಆದಷ್ಟು ದೊಡ್ಡ ಪಾಟೇ ತಗೊಬೇಕು ಗಿಡಗಳಿಗೆ, ಆವಾಗಲೇ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ನಾನು ಮನೇಲೇ ಒಂದು ಪ್ಲಾಸ್ಟಿಕ್ ಪಾಟಿಂದ ತುಳಸಿ ಕೋಟೆನ ಒಂದು ತುಳಸಿ ಕಟ್ಟೆನ ತಯಾರು ಮಾಡಿದ್ದೆ. ಇದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ. ತುಂಬ ಜನ ನೋಡಿಲ್ಲ ಅನ್ಕೊಂತೀನಿ. ನೋಡ್ಲಾರ್ದಿದ್ದವ್ರಿಗೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಡ್ತೀನಿ, ಅದೊಂದ್ಸತಿ ನೋಡಿ. ಯಾವ ಥರ ಪಾಟ್ ಮಾಡೋದು, ಯಾವ ಥರ ಇದು ಹಾಕ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಓಕೆನಾ? ಈಗ ಈ ಇದ್ರಲ್ಲಿ ನೋಡಿ, ನಿಮಗೆ ಮೇಲ್ಗಡೆ ಎಲೆಗಳೆಲ್ಲ ತುಂಬಾ ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇದೆ, ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಆದ್ರೆ ಕೆಳಗಡೆ ಕೆಲವೊಂದು ಎಲೆಗಳೆಲ್ಲ ಒಣಗಿ ಹೋಗ್ತಾ ಇದೆ. ಅಂದ್ರೆ ಆ ಹಸಿರು ಎಲೆನೆ ಉದುರಿ ಹೋಗ್ತಾ ಇರತ್ತೆ. ಯಾತಕ್ಕೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗ ನಾನು ಇದನ್ನ ರೀಪಾಟ್ ಮಾಡಿದ್ದು ಹೊಸದಾಗಿ. ರೀಪಾಟ್ ಮಾಡಿದವಾಗ ಕೆಳಗಡೆ ಇರೋ ಎಲೆಗಳು ಸಹಜವಾಗಿ ಉದುರಿ ಹೋಗ್ತಾ ಇರತ್ತೆ. ಅದೇನು ದೊಡ್ಡ ಟೆನ್ಷನ್ ತಗೊಳ್ಬೇಕಾದ ವಿಷಯನೇ ಅಲ್ಲ. ಅದು ಹೊಸದಾಗಿ ನಾನು ನೆಟ್ಟಾಗ ಎಲೆಗಳು ಉದುರಿ ಹೋಗುತ್ತೆ. ಮೇಲ್ಗಡೆ ಚೆನ್ನಾಗಿದೆಯಲ್ಲ ನೋಡ್ಬೇಕಂದ್ರೆ, ಚಿಗುರು ಏನಾದ್ರೂ ಒಣಗಿ ಹೋಗ್ತಾ ಇದ್ರೆ ಅಥವಾ ಬಾಡಿ ಹೋಗ್ತಾ ಇದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಕೇರ್ ತಗೊಬೇಕು. ಯಾವಾಗಲೇ ಆಗಲಿ ನರ್ಸರಿಯಿಂದ ಗಿಡ ತಗೊಂಬಂದಾಗ ಸಾಯಂಕಾಲ ನಾವು ನೆಡಬೇಕು. ಬೆಳಗಿನ ಟೈಮು, ಮಧ್ಯಾಹ್ನ ಟೈಮು ಬಿಸಿಲಲ್ಲಿ ನೆಡಬಾರ್ದು. ಅದನ್ನ ಸಾಯಂಕಾಲ ನೆಡಬೇಕು. ಒಂದು ವಾರ 10 ದಿವಸ ನೆರಳಲ್ಲಿ ಇಡಬೇಕು. ಆಮೇಲೆ ಅದನ್ನ ಬಿಸಿಲಲ್ಲಿ ನಾವು ಇಡಬೇಕು. ಆವಾಗ ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ. ಓಕೆನಾ? ಇನ್ನ ಕೆಲವರು ಕೇಳಿರ್ತಾರೆ, ಅಕ್ಕ ನಮ್ಮ ಮನೇಲಿ ಬಿಸಿಲು ಬರ್ತಾ ಇಲ್ಲ, ಏನ್ ಮಾಡ್ಬೇಕು, ಯಾವ ಗಿಡ ಹೇಗಿರುತ್ತೆ ಅಂತ. ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಂದ್ರೆ ಇದೇ ವಿಡಿಯೋ ಎಂಡಿಂಗ್ ಅಲ್ಲಿ ತೋರಿಸ್ತೀನಿ. ನೋಡಿ, ನಾನು ಇಷ್ಟಕ್ಕೂ ಮುಂಚೆ ಹೇಳಿದ್ದು ಎಲೆಗಳ ಪ್ರಾಬ್ಲಮ್ ಇದು ನೋಡಿ ಫಂಗಸ್ ಬಂದಂಗಿದೆ. ಇದು ಫಂಗಸ್ ಏನಲ್ಲ, ಹೊಸ ಪ್ಲೇಸ್ ಅಲ್ಲಿ ನೆಟ್ಟಿದ್ರಿಂದ ಆ ಗಿಡ ಸ್ವಲ್ಪ ಶಾಕ್ ಅಲ್ಲಿ ಇರುತ್ತಲ್ಲ, ಆವಾಗ ಅದ್ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಎಲೆಗಳು, ಅಂದ್ರೆ ಸ್ವಲ್ಪ ಹಳತದ ಎಲೆಗಳು, ಬೆಳೆದ ಎಲೆಗಳು ಏನಾಗುತ್ತೆ ಅಂದ್ರೆ ಹಣ್ಣಾಗಿ ಉದುರಿ ಹೋಗುತ್ತೆ. ಅವಾಗ ಕೆಲವೊಂದೆಲ್ಲ ಚುಕ್ಕೆಗಳೆಲ್ಲ ಬರ್ತಾ ಇರುತ್ತೆ. ಫಂಗಸ್ ಏನಲ್ಲ. ಒಂದ್ ವೇಳೆ ಫಂಗಸ್ ಬಂದ್ರೆ ಮಾತ್ರ ಒಂಚೂರು ಅರ್ಶಿನ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನ ಗಿಡಗಳ ಮೇಲೆ ಚಿಮ್ಸೋದ್ರಿಂದ ಕೂಡ ಫಂಗಸ್ ಬರ್ಲಾರ್ದಿದ್ದಂಗೆ ನಮ್ಮ ಗಿಡಗಳನ್ನ ನಾವು ಕಾಪಾಡ್ಕೊಳ್ಬಹುದು. ಮುಖ್ಯವಾಗಿ ಫಂಗಸ್ ಎಲ್ಲಿ ಬರುತ್ತೆ ಅಂದ್ರೆ, ಮಣ್ಣಲ್ಲಿ ನೀರು ನಿಂತವಾಗ್ಲೇ ಫಂಗಸ್ ಬರಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಂತಿರಬಾರ್ದು. ನೀರು ನಿಂತಿರ್ಲಾರ್ದಿದ್ದಂಗೆ ಅದಕ್ಕೆ ಡ್ರೈನೇಜ್ ಹೋಲ್ ನೋಡ್ಕೊಬೇಕು. ಹಾಗೆ ಮಣ್ಣನ್ನು ಕೂಡ ಸ್ವಲ್ಪ ಮರಳಾಗ್ಲಿ ಕೋಕೋಪೀಟ್ ಆಗಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ನೋಡಿ, ನಂದು 10 ವರ್ಷದಿಂದ ಇದ್ರಲ್ಲೇ ಇದೆ. ಈ ತುಳಸಿ ಕಟ್ಟೆಲೆ ಈ ತುಳಸಿ ಗಿಡ ಇದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಡ್ಡಿಗಳೆಲ್ಲ ಒಣಗಿ ಹೋಗುತ್ತೆ, ಮತ್ತೆ ಇನ್ನೊಂದ್ ಕಡೆ ಚಿಗುರು ಬರುತ್ತೆ. 10 ವರ್ಷದಿಂದ ಹೀಗೆ ಆಗ್ತಾ ಇದೆ.
ಯಾಕೆ ಈ ರೀಸನ್ ಅಂದರೆ ಅದಕ್ಕೆ ಸಣ್ಣ ತುಳಸಿ ಕಟ್ಟೆ, ಅದು ಸ್ವಲ್ಪ ಮಣ್ಣಿದೆ, ಅದರಲ್ಲಿ ಬೇರೆ 2 ಗಿಡ ಹುಟ್ಟಿದೆ, 2 ಗಿಡ ಇದೆ. ಒಂದು ಗಿಡ ನಾನು ನೆಟ್ಟಿದ್ದು, ಇನ್ನೊಂದು ಗಿಡ ಅದರಷ್ಟಕ್ಕೆ ಅದೇ ಹುಟ್ಕೊಂಡಿದೆ. ಒಂದು ತುಳಸಿ ಕಟ್ಟೆಯಲ್ಲಿ ಅದರಷ್ಟಕ್ಕೆ ಅದೇ ತುಳಸಿ ಗಿಡ ಹುಟ್ಟಿ ಬೆಳೆದಿದೆ ಅಂತ ಹೇಳಿದರೆ ಅದು ಮನೆಗೆ ತುಂಬ ಒಳ್ಳೇದದು. ನಾನು ಈ ಗಿಡ ಹುಟ್ಟಿದವಾಗ ನಾವು ಇನ್ನೂ ಮನೆ ಕಟ್ಟಕ್ಕೆ ಇನ್ನೂ ಟ್ರೈ ಮಾಡ್ತಿದ್ದಿರಲಿಲ್ಲ. ಈ ತುಳಸಿ ಕಟ್ಟೆಯಲ್ಲಿ ಒಂದು ತುಳಸಿ ಗಿಡದ ಜೊತೆಗೆ ಇನ್ನೊಂದು ಬೀಜ ಬಿದ್ದುಬಿಟ್ಟು ಅದರಷ್ಟಕ್ಕೆ ಅದೇ ಹುಟ್ಟಿ ಬೆಳೀತಾ ಇದ್ರ ಮೇಲೇನೆ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಅಷ್ಟು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟಲ್ಲಿ ಹೇಳಿ. ನೋಡಿ, ಇದು ಈ ಸೈಡಿಗೆ ಇರೋ ತುಳಸಿ ಗಿಡ ಇವೆಲ್ಲ, ಇದನ್ನ ನಾವು ಪೂಜೆಗೆ ಉಪಯೋಗಿಸ್ಕೊಂತೀವಿ. ಈ ಮನೇಲಿ ಪೂಜೆ ಮಾಡಬೇಕಿದೆ ದಿನಾಗ್ಲೂ ತುಳಸಿ ದಳ ಹಾಗೆ ಇಟ್ಟಿರ್ತೀವಲ್ಲ, ಆವಾಗ ತುಳಸಿ ಕಟ್ಟೆಯಿಂದ ತೆಗ್ದಿರಲ್ಲ ನಾವು, ಅದನ್ನು ಬೇರೆ ತುಳಸಿ ಗಿಡನೇ ಯೂಸ್ ಮಾಡ್ತೀವಿ. ತುಳಸಿ ಗಿಡ ಬೆಳೆಸ್ಬಿಟ್ಟು ಅದರಿಂದ ತೆಗೆದ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಇದೆಲ್ಲ ಯಾಕೆ ಒಣಗಿದೆ ಅಂತ ನಿಮಗೊಂದು ಅನುಮಾನ ಕಾಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಈ ಪಾಟಲ್ಲೆಲ್ಲ ಮಲ್ಲಿಗೆ ಗಿಡಗಳಿದೆ. ಈಗ ಮಲ್ಲಿಗೆ ಗಿಡ ಲಾಸ್ಟ್ ಇಯರ್ ನಾನು ಏನು ಮಾಡಿದೆ, ರೀಪಾಟ್ ಮಾಡಿದ್ದಿರಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ ಬೇರೆ ಒಂದು ಸ್ವಲ್ಪ ಕಾರಣಗಳಿಂದ. ಅದೇನಾಗಿದೆ, ಅದರಲ್ಲೇ ಗಿಡ ಹುಟ್ಟಿರೋದ್ರಿಂದ ಆ ಮಣ್ಣು ತುಂಬ ಟೈಟಾಗಿ ಹೋಗಿದೆ. ಅದಕ್ಕೆ ಈ ಗಿಡಗಳಷ್ಟು ಹೆಲ್ದಿಯಾಗಿಲ್ಲ. ಹೆಲ್ದಿಯಾಗಿರ್ಲಾರ್ದಿದ್ದ ರೀಸನ್ ಏನಂತ ಹೇಳಿದರೆ, ಆ ಮಣ್ಣು ಚೆನ್ನಾಗಿಲ್ಲಾರ್ದೆ ಇರೋದು. ಮಣ್ಣಲ್ಲಿ ಪೋಷಣೆ ಇಲ್ಲಾರ್ದೆ ಇದ್ದರೆ ಅಂಥ ಗಿಡಗಳು ನಮಗೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಳೆದ್ರೆ ಮೇಲೆ ಗಿಡ ಒಣಗಿ ಹೋಗ್ತಾ ಇರುತ್ತೆ, ಸಣ್ಣ ಎಲೆ ಬರ್ತಾ ಇರುತ್ತೆ. ಸಣ್ಣ ಎಲೆ ಬರೋಕ್ಕೆ ರೀಸನ್ ಏನಂತ ಹೇಳಿದರೆ ಆ ಮಣ್ಣಲ್ಲಿ ಪೋಷಣೆ ಕಮ್ಮಿ ಆಗಿದೆ ಅಂತ. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಕಂಪೋಸ್ಟ್ ಏನಾದ್ರು ಹಾಕ್ತಾ ಇರಬೇಕು. ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕ್ತಾ ಇರಬೇಕು. ಲಿಕ್ವಿಡ್ ಫರ್ಟಿಲೈಸರ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು ನಿಮಗೆ, ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ. ಈಗ ಫಸ್ಟ್ ಒಂದು ಗಿಡಗಳನ್ನೆಲ್ಲ ನೋಡ್ಕೊಂಡ್ಬೇಡೋಣ. ಈ ತುಳಸಿ ಗಿಡದಲ್ಲಿ ಈ ಥರ ಹೂವು ಏನಾದ್ರು ಬರ್ತಾ ಇದ್ದರೆ ಅದನ್ನು ಕಂಡ ತಕ್ಷಣ ತೆಗೆದುಹಾಕ್ಬಿಡಿ ನೀವು. ಇಲ್ಲ ಅಂತೇಳಿದರೆ ತುಳಸಿ ಗಿಡದಲ್ಲಿ ಬೀಜ ಬೆಳೆದ್ರೆ ಮಾತ್ರ ಆ ಗಿಡ ಒಣಗಿ ಹೋಗುತ್ತೆ, 90% ಒಣಗಿ ಹೋಗುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂತೇಳಿ ನಾವೆಲ್ಲದನ್ನು ಕಟ್ ಮಾಡ್ತಾ ಇರಬೇಕು, ಪ್ರೂನ್ ಮಾಡ್ತಾ ಇರಬೇಕು. ಈ ಥರ ಹೂ ಬರೋಕ್ಕೆ ಬಿಡಬಾರ್ದು. ಓಕೆನಾ? ಸರಿ. ಇದಕ್ಕೆ ಕಂಪೋಸ್ಟ್ ಯಾವ್ದು ಹಾಕಬೇಕಂದ್ರೆ, ನೈಟ್ರೋಜನ್ ಜಾಸ್ತಿ ಇರೋದು ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಕಂಪೋಸ್ಟ್ ಆಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೈಟ್ರೋಜನ್ ಯಾವುದ್ರಲ್ಲಿ ಇರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ, ನೋಡ್ತಾ ಇರಿ ಈ ವಿಡಿಯೋನ. ಈಗ ನಿಮ್ಗೆ ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಈ ವಿಡಿಯೋ ಏನಂತ ಹೇಳಿದರೆ, ಈ ಕ್ಲಿಪ್ಪಿಂಗಲ್ಲಿ ಏನಿದೆ ಅಂತ ಹೇಳಿದರೆ, ಬಿಸಿಲು ಬಾರದೇ ಇದ್ದರೆ ನಮ್ಮ ಗಿಡಗಳು ಹೇಗಿರುತ್ತೆ ಅಂತ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇದು ನಮ್ಮ ಅಡುಗೆ ಮನೆ ಬಾಗಿಲಲ್ಲಿ ಮುಂದಿರೋ ತುಳಸಿ ಕಟ್ಟೆ ಇದು. ಅಂದರೆ ನಮ್ಗೆ 2 ಕಡೆ ತುಳಸಿ ಕಟ್ಟೆ ಇದೆ, ಇಲ್ಲೊಂದು ಮತ್ತು ಆ ಸೈಡಿಗೆ ಫಸ್ಟಿಗೆ ತೋರಿಸಿದ್ನಲ್ಲ ಅದೊಂದು. 2 ಬಾಗಿಲಿದೆಯಲ್ಲ, 2 ಬಾಗಿಲಿಗೆ 2 ತುಳಸಿ ಇದಿದೆ. ಇದು ನೋಡಿ, ಇದು ಕೂಡ 8-9 ವರ್ಷದಿಂದನೇ ಇದೇ ಪಾಟಲ್ಲಿ ಇದೆ. ಇದು ಪಿಂಗಾಣಿ ಪಾಟಲ್ಲಿ ಇದೆ. ಇದು ಯಾಕೆ ಸರಿಯಾಗಿ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ಇದು ನೋಡಿ ಹಿಂದ್ಗಡೆ ನಿಮ್ಗೆ ಅದು ಕಾಣಿಸ್ತಾ ಇರೋದು ದೊಡ್ಡದೊಂದು ದಾಸವಾಳದ ಮರ. ಆ ದಾಸವಾಳ ಮರದ ನೆರಳಲ್ಲಿ ಇದು ಬೆಳೀತಾ ಇದೆ. ಇದು ಏನಾಗಿದೆ ಅಂದ್ರೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ ನೋಡಿ, ಜಾಸ್ತಿ ಎಲೆಗಳಿಲ್ಲ. ಇದು ಯಾವುದೇ ತರ ಮಾಡಿದ್ರು ನಾವು ಬುಷಿಯಾಗಿ ಬೆಳೆಸಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೆರಳು ಇದೆ. ನೆರಳಲ್ಲಿ ಅಂದ್ರೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಕೆಲವರಿಗೆ ಬಿಸಿಲು ಬರ್ತಾ ಇರಲ್ಲ ಅಂತಾರಲ್ಲ, ಅಂತ ಕಡೆ ಈ ಸಮಸ್ಯೆ ಕಾಣಿಸ್ತಾ ಇರತ್ತೆ. ಆದಷ್ಟು ನೀವು ನೀರು ಕಮ್ಮಿ ಹಾಕಿ. ಇಲ್ಲಿ ನಂಗೆ ನೀರು ಕಮ್ಮಿ ಮಾಡಕ್ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ನೀರು ಹಾಕಕ್ ಒಬ್ರು ಕೆಲಸದವ್ರು ಬರ್ತಾ ಇರ್ತಾಳೆ. ಅವಳು ಏನ್ ಮಾಡ್ತಾಳೆ, ಪಕ್ಕದಲ್ಲೇ ನಲ್ಲ ಇದೆ, ಸರ್ರಿ ಪೈಪ್ ಹಿಡಿದು ನೀರು ಹಾಕ್ತಾ ಇರ್ತಾಳೆ. ಎಲ್ಲ ಗಿಡಗಳಿಗೂ ಬೇಕಾದ್ಕಿಂತ ಜಾಸ್ತಿ ನೀರು ಹಾಕ್ತಾ ಇರ್ತಾಳೆ. ಅದರಿಂದ ಆ ತರ ಇದೆ. ಈಗ ನಾನು ಟೆರೆಸ್ಸಿಗೆ ಬಂದೆ, ಟೆರೆಸಲ್ಲಿರೋ ಗಿಡ ತೋರಿಸ್ತಿದ್ದೀನಿ ನೋಡಿ. ಈ ಟೆರೆಸ್ ಮೇಲೆ ಇದ್ದಿದ್ದ ಗಿಡ ಸ್ವಲ್ಪ ನಮಗೆ ಒಂಥರ ಡಲ್ಲಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಡಿದ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನಾನು ಲಿಂಕಲ್ಲಿ ಕೊಡ್ತೀನಿ. ಅದನ್ನೊಂದ್ಸತಿ ನೋಡಿ ನೀವು. ಆವಾಗ ಹೇಗಿತ್ತು ಇವಾಗ ಹೇಗಿದೆ ಅಂತ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾತಕ್ಕೆ ಈ ರೀಸನ್ ಅಂದರೆ, ಇದನ್ನು ನಾನು ರೀಪಾಟ್ ಮಾಡಲಿಲ್ಲ, ಮಣ್ಣನ್ನು ಚೇಂಜ್ ಮಾಡಲಿಲ್ಲ, ಯಾವುದೇ ಥರ ಕಂಪೋಸ್ಟ್ ಹಾಕಿಲ್ಲ, ಬೀಜ ತೆಗೆದಿಲ್ಲ. ಅದರಿಂದ ಈ ಥರ ಇಷ್ಟ ಬಂದಂಗಿದೆ. ಇದನ್ನು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದನ್ನು ನಾನು ಮಣ್ಣು ಅರ್ಧ ತೆಗೆದ್ಬಿಟ್ಟು ಮಣ್ಣು ಗೊಬ್ಬರ ಸೇರಿಸಿ ಹಾಕ್ಬಿಟ್ಟು ಅದನ್ನ ಪ್ರೂನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಚಿಗುರು ಬಂದ್ರ ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ. ಇಷ್ಟಕ್ಕೂ ಮುಂಚೆ ನಿಮ್ಗೆ ಹೇಳಿದೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅಂತ. ಈ ಕೌಡಂಗ್ ಕಂಪೋಸ್ಟ್ ಇರುತ್ತಲ್ಲ, ಇಲ್ಲ ಅಂತೇಳಿ ಅಪಾರ್ಟ್ಮೆಂಟಲ್ಲಿ ಒಂದೇ ಗಿಡ ಇದ್ದವ್ರು ಏನು ಮಾಡಬೇಕಂದ್ರೆ, ನಿಮಗೆ ಅಮೆಜಾನಲ್ಲಾಗಲಿ, ಫ್ಲಿಪ್ಕಾರ್ಟಲ್ಲಾಗಲಿ, ಬಿಗ್ ಬಾಸ್ಕೆಟಲ್ಲಾಗಲಿ ಇಂಥ ಕಡೆ ನಿಮಗೆ ಸೆಗಣಿ ಬೆರಣಿ ಸಿಗ್ತಾ ಇದೆ. ಅದನ್ನು ಒಂದು 4-5 ತರಿಸಿ ಇಟ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಸೆಗಣಿ ಬೆರಣಿನ ಅಥವಾ ಒಂದು ಪಾವು ಅಂದರೆ ಏನಂದರೆ ಒಂದು 1/4 ಭಾಗನಾಗಲಿ ತೆಗೆದುಬಿಟ್ಟು ಒಂದೆರಡು ಲೋಟ ಮಗ್ಗಲ್ಲಿ ನೀರಲ್ಲಿ ನೆನೆಸಿಡಿ ರಾತ್ರಿ. ಅದು ಬೆಳಿಗ್ಗೆ ಆಗೋರಷ್ಟಕ್ಕೆಲ್ಲ ಅದು ಮಿಕ್ಸ್ ಆಗಿರುತ್ತೆ ನೀರಲ್ಲಿ. ಆ ನೀರನ್ನು ನೀವು ಹಾಕ್ತಾ ಇರಿ. ಅಂದರೆ ನಾನು ಹೇಳ್ತಾ ಇರೋದು ಒಂದು ಗಿಡ ಇದ್ದವ್ರಿಗೆ ಮಾತ್ರ. ಜಾಸ್ತಿ ಗಿಡ ಇದ್ದವ್ರಿಗೆ ಹೇಗಿದೆ ಯಾವುದೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತಾ ಇರ್ತಾರೆ, ಹಾಕ್ಬೋದು. ಇಲ್ಲ ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ಇನ್ನೂ ಸಿಂಪಲ್ ಆಗಿದ್ದು ಹೇಳಿ ಅಕ್ಕ ಅಂತ ಹೇಳಿದರೆ,
ಈ ನಮ್ಮ ಮನೇಲಿ ಕಾಫಿ ಪುಡಿ ಇರುತ್ತಲ್ಲ, ಅಂದ್ರೆ ಈ ಫಿಲ್ಟರ್ ಕಾಫಿ ಪುಡಿ, ಆ ಕಾಫಿ ಪುಡಿನ ಒಂದು ಲೋಟದಲ್ಲಿ ನೀರಲ್ಲಿ ಒಂದು ಚಮಚ ಹಾಕ್ಬಿಟ್ಟು ಅದನ್ನ ನಾವು ಹಾಕ್ತಾ ಇದ್ರು ಕೂಡ ತುಂಬಾ ಚೆನ್ನಾಗಿ ಬೆಳುತ್ತೆ. ಕಾಫಿ ಪುಡಿ, ಟೀ ಪುಡಿ, ಲಿಕ್ವಿಡ್ ಕೂಡ ಚೆನ್ನಾಗಿ ಗಿಡ ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಚಾನ್ಸಸ್ ಏನು, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈಗ ಬುಷ್ ಆಗಕ್ಕೆ ಒಂದು ನಿಮ್ಗೆ ಇದು ಕೊಡ್ತೀನಿ, ಒಂದು ಐಡಿಯಾ ಕೊಡ್ತೀನಿ ನೋಡಿ. ಇದನ್ನ ಹೂ ಬಂದಿದೆ ನೋಡಿ, ಈ ತರ ಇದನ್ನೆಲ್ಲ ಪ್ರೂನ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಬುಷ್ ಆಗಿ ಬರುತ್ತೆ. ಅಂದ್ರೆ ಪಿಂಚಿಂಗ್, ಪ್ರೂನಿಂಗು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಈಗ ಹುಳ ಬಂದಾಗ ಯಾವ್ದೇ ತರ ಏನೋ ಕಪ್ಪು ಇರುವೆ ಕಾಣಿಸ್ತಾ ಇದೆ, ಆಫಿಡ್ಸ್ ಬರ್ತಾ ಇದೆ ಅಂದಾಗ ಒಂದು ಅರ್ಧ ಲೀಟರ್ ನೀರಿಗೆ ಒಂದ್ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ನೀರು. ಇಷ್ಟು ಮುಂಚೆ ಹೇಳಿದ್ದೆ ಆದ್ರೆ ಇನ್ನೊಂದ್ಸರ್ತಿ ಹೇಳ್ತೀನಿ. ಉಗುರು ಬೆಚ್ಚಗೆ ನೀರಿಗೆ ಒಂಚೂರು ಡಿಟರ್ಜೆಂಟ್ ಪೌಡ್ರು, ಒಂಚೂರು ನೀಮ್ ಆಯಿಲ್ ಆಗ್ಲಿ ಅಥವಾ ನಾವು ಅಡಿಗೆಲಿ ಬಳಸ್ಕೊಳ್ಳೋ ಎಣ್ಣೆ ಆಗ್ಲಿ ಯಾವ್ದಾರು ಹಾಕ್ಬಿಟ್ಟು 2-3 ದಿವ್ಸಕ್ಕೊಂದ್ಸರ್ತಿ ಅದನ್ನ ಸ್ಪ್ರೇ ಮಾಡ್ತಾ ಇರಿ. ಚೆನ್ನಾಗಿ ಇದಾಗುತ್ತೆ. ಓಕೆನಾ. ಫಂಗಸ್ ಬರ್ಲಾರ್ದಿದ್ದಂಗೆ ಅರ್ಶಿಣ ಪುಡಿ ನೀರ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಗಿಡ ಸೂಪರ್ ಆಗಿ ಬೆಳೆಯುತ್ತೆ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಟಿಪ್ಸ್ ಹೇಳಿದೀನಿ ಅನ್ಕೊಂಡಿದೀನಿ. ಇನ್ನೇನಾರು ಹೇಳೋ ಬರ್ದಲ್ಲಿ ಏನಾರು ಮರ್ತೋಗಿದ್ರೆ ಕಾಮೆಂಟ್ ಅಲ್ಲಿ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ. ಓಕೆನಾ. ಈಗ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ, ಮಣ್ಣಾಗ್ಲಿ, ನಾವು ನರ್ಸರಿಯಿಂದ ತಂದ ಗಿಡಗಳನ್ನ ಯಾವ ತರ ರೀಪಾಟ್ ಮಾಡ್ಬೇಕು, ಎಲ್ಲದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋನ ಯಾವಾಗ್ಲೂ ಇಟ್ಕೊಂಡಿರಿ ನೀವು. ನಿಮ್ಗೆ ಏನೇ ಸಮಸ್ಯೆ ಕಂಡ್ರೆ ಈ ವಿಡಿಯೋನ ಒಂದ್ಸರ್ತಿ ಪುನಃ ಹಾಕೊಂಡ್ಬಿಟ್ಟು ನೋಡಿ, ಅವಾಗ ನಿಮ್ಗೆ ಸಮಸ್ಯೆಗಳಿಗೆ ಉತ್ತರ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಒಂದು 4 ಜನರಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಬೆನಿಫಿಟ್ ಆಗಲಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.